हैदराबाद कर्नाटक एजुकेशन सोसाइटी के हुए चुनाव में शशील नमोशी ने अपनी जीत दर्ज कराकर एचकेई के अध्यक्ष का स्थान हासिल किए थे। आज शशील नमोशी ने एचकेई कार्यालय में अपने पैनल के साथ पद स्वीकार किए। शशील नमोशी का स्वागत चंद्रशेखर हिरेमठ ने किया। पद स्वीकार करने के बाद वोटर्स और सभी मेंबर्स के साथ सभा का आयोजन किया गया था, जिसमें चंद्रशेखर हिरेमठ ने एचकेई के नए अध्यक्ष शशील नमोशी का सम्मान कर उन्हें बधाई दी। ಸೇರಿದಂತ ಸದಸ್ಯರು ನಮ್ಮೆಲ್ಲರ ಆಶೆ ಏನು ಅಂತ ಹೇಳಿದ್ರೆ, ಇವತ್ತಿನಿಂದ ನಾನು ಹೆಂಗೆ ಹೇಳಿದೆ, ಮೊದಲು ಹೇಳಿದೆ, ರಾಹು ಕಾಲ ಮುಗಿದು ಒಂದು ಒಳ್ಳೆ ಕಾಲ ನಮ್ಮ ಸಂಸ್ಥೆಗೆ ಪ್ರಾರಂಭ ಆಗಲಿ ಅಂತೇಳಿ ನನ್ನ ನಿಮ್ಮೆಲ್ಲರ ಇಚ್ಛೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡಿಸ್ತೀನಿ. ಒಳ್ಳೆ ಕಾಲ ಬರಲಿ ನಮ್ಮ ಸಂಸ್ಥೆಗೆ. ಇವತ್ತು ಮಹಾದೇವಪ್ಪ ರಾಂಪುರಿಯವರಾಗಲಿ, ಗಳಗಳಪ್ಪ ಪಾಟೀಲ್ರಾಗಲಿ, ಬಸವರಾಜ್ ಭೀಮಳ್ಳಿಯವರಾಗಲಿ, ಎಲ್ಲರೂ ಭಾಳ, ಡಾಕ್ಟರ್ ಜವಳಿ ಅವರಾಗಲಿ ಭಾಳ ಅತ್ಯಂತ ಶ್ರದ್ಧೆಯಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ಈ ಸ್ಯಾಕ್ ಕಟ್ಟಡ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಎಲ್ಲಕ್ಕಿಂತಲೂ ಒಳ್ಳೆಯ ಒಂದು ಮಾತು ಬಸವರಾಜ್ ಭೀಮಳ್ಳಿ ಅವರು ಇದ್ದಾರ, ಅವ್ರ ಎದುರುಗಡೆ ಹೇಳಬಾರ್ದು, ಆದರೂ ಕೂಡ ಒಂದು ನಿಜ ಸ್ಥಿತಿ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಈ ಒಬ್ಬ ಅಪರೂಪದ ಅಧ್ಯಕ್ಷರು ಅಂತ ಹೇಳಿದ್ರೆ ನಮ್ಮ ಬಸವರಾಜ್ ಭೀಮಳ್ಳಿ ಅವರು. ಅವ್ರು ಯಾವತ್ತೂ ವಿಂಡಿಕ್ಟಿವ್ ನೇಚರ್ ಬಸವರಾಜ್ ಭೀಮಳ್ಳಿ ಅವ್ರ ಹತ್ರ ಇರಲಿಲ್ಲ. ನಾವು ಯಾರೋ ಹೋಗಿ ಸರ್ ಅವ್ರು ನಿಮ್ಗೆ ಓಟ್ ಹಾಕಿಲ್ಲ, ಹಂಗೆ ಅದು ಮುಗಿದಾಯ್ತಪ್ಪ ಎಲೆಕ್ಷನ್, ಈಗ ನಮ್ಮ ಸದಸ್ಯನ ಅವನಿಗೆ ನಾನು ನ್ಯಾಯ ಕೊಡಬೇಕು ಅಂತೇಳಿ ಕೊಟ್ಟಂಥ ವ್ಯಕ್ತಿ ನಮ್ಮ ಬಸವರಾಜ್ ಭೀಮಳ್ಳಿ ಅವರು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ಪ್ರಕಾರ ಡಾಕ್ಟರ್ BG ಜವಳಿ ಅವರು ಕೂಡ, ಅವರು ಇನ್ನೂ ಲಿಬ್ರಲ್ ಇದ್ರು, ಅವರು ವಿಂಡಿಕ್ಟಿವ್ ನೇಚರ್ ಇರಲಿಲ್ಲ. ಈ ಸಂಸ್ಥೆನಲ್ಲಿ ನಾವು ಯಾರೇ ಏನೇ ಪಾಲಿಟಿಕ್ಸ್ ಮಾಡಲಿ 1450 ಜನರಲ್ಲೇ ಮಾಡಬೇಕು. ನಾನು ನಮೋಶಿ ಅವರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಯವಿಟ್ಟು ಒಂದು ಹೊಸ ಪ್ರೆಸಿಡೆಂಟ್ ನೀವು ಪ್ರಾರಂಭ ಮಾಡಿ, ಯಾರೇ ಈ ಸಂಸ್ಥೆನಲ್ಲಿ ಚುನಾವಣೆ ನಡೆಸಿ ಗೆಲ್ಲಿಸ್ಬೇಕಂದ್ರೆ ಈ 1450 ಜನರ ಜೊತೆನೇ ಸಂಪರ್ಕ ಸಾಧಿಸಿ ಅವ್ರ ಮತ ಪಡೆದೇ ನೀವು ಅಧ್ಯಕ್ಷರಾಗಬೇಕಾಗ್ತದೆ. ಹೊಸ ಸದಸ್ಯರು ಯಾರು ಹೊರಗಡೆಯಿಂದ ಸೃಷ್ಟಿ ಮಾಡಿ, ಈಗ ನಮ್ಮ ವೋಟರ್ ಲಿಸ್ಟ್ನಾಗ ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ, ಅಲ್ಲಿ ಕಲ್ಕತ್ತಾನಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಸೇರಿಸಿ ಗೆಲ್ತಾರೆ. ಆ ಥರ ಇಲ್ಲಿ ಆಗಂಗಿಲ್ಲ. ಇಲ್ಲಿ ವಿ ಹ್ಯಾವ್ ಟು ಚೂಸ್ ಅಮಾಂಗ್ ದಿ 1450 ಇಟ್ ಸೆಲ್ಫ್. ಸೊ ಅಂತ ಒಂದು ಇದು ಆಗಲಿ ಅಂತ ಈ ಸಂದರ್ಭದಲ್ಲಿ ನಮೋಶಿ ಅವರಿಗೆ ಹೇಳ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರ ಒಂದು ಆಶೆ ಏನಿದೆ, ನಂದು ವೈಯಕ್ತಿಕ ಆಶೆ ಏನಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯ ವಯಸ್ಸಾದ್ಮೇಲೆ ಸ್ವಲ್ಪ ಬದಲಾವಣೆ ಅವನ ಹತ್ರ ಆಗ್ತದೆ. ಪ್ರತಿಯೊಬ್ಬ ಅದು ನಿಸರ್ಗಿಕ ಮತ್ತೆ ಒಂದು ನೇಚರ್ದು ಸೃಷ್ಟಿ ಇದೆ. ನಮೋಶಿ ಅವರು ಕೂಡ ಈಗ ಒಂದು 66-67 ವರ್ಷದ ವಯಸ್ಸಿನವರು ಇದ್ದಾರೆ. 9 ವರ್ಷದ ನಂತರ ಮತ್ತೆ ಈ ಸಂಸ್ಥೆ ಅಧ್ಯಕ್ಷರಾಗಿ ಅವರ ಅಧಿಕಾರ ವಹಿಸಿಕೊಂಡಿದ್ದಾರೆ. ಖಂಡಿತ ಅವರ ಅನುಭವ, ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಿದಂಥ ಒಂದು ಏನು ಸರ್ವಿಸ್ ಇದೆ, ಒಂದು ಡೆಡಿಕೇಶನ್ ಇದೆ, ಅದನ್ನೆಲ್ಲ ಸಂಸ್ಥೆಗೆ ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸ್ತಾರ ಅಂತೇಳಿ ಒಂದು ಆಶೆ ನಾವೆಲ್ಲ ಇಟ್ಕೊಂಡಿದ್ವಿ. ಇವತ್ತು ರಾಜಾ ಭೀಮಳ್ಳಿ ಅವರು ಕೂಡ ಈ ಸಂಸ್ಥೆಗೆ ದುಡಿದಂಥ ಒಂದು ಮನೆತನದವರಾಗಿದ್ದಾರೆ. ಇನ್ನೂ ಅನೇಕ ಜನ, ಎಲ್ಲರ ಹೆಸರು ದಯವಿಟ್ಟು ನಾನು ಸಮಯದ ಅಭಾವದಿಂದ ತಗೊಳಕ್ಕಾಗೋದಿಲ್ಲ, ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು. ನಾವೆಲ್ಲರೂ ಸೇರಿ, ಕೆಲವು ಸ್ನೇಹಿತರೆಲ್ಲ ಸೇರಿ ಈ ಸಭೆ ಯಾಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಅಧ್ಯಕ್ಷರು ಚೇಂಬರ್ನಲ್ಲೇ ಒಂದು ಕ್ಲೋಸ್ ಡೋರಲ್ಲಿ ಸ್ವೇರಿಂಗ್ ಆಗಬಾರ್ದು, ಎಲ್ಲ ಸದಸ್ಯರ ಎದುರುಗಡೆ ಅಧ್ಯಕ್ಷರದ ಒಂದು ಸ್ವೇರಿಂಗ್ ಆಗಬೇಕು, ಮತ್ತೆ ಎಲ್ಲರ ಸಮಕ್ಷಮದಲ್ಲಿ ಅವರ ವಿಚಾರಗಳನ್ನು ಇಡಬೇಕು, ಎಲ್ಲ ಸದಸ್ಯರಿಗೂ ಒಂದು ಇನ್ವಾಲ್ವ್ಮೆಂಟ್ ಅನ್ಬೇಕು. ನಮ್ಮ ಅಧ್ಯಕ್ಷರು ಶಶೀಲ್ ನಮೋಶಿ ಅವರು ಮತ್ತೆ ರಾಜಾ ಭೀಮಳ್ಳಿ ಅವರು ನಮ್ಮ ಸಮಕ್ಷಮದಲ್ಲಿ ಅಧಿಕಾರ ತಗೊಂಡಿದ್ದಾರೆ ಅನ್ನೋಂಥ ಭಾವನೆ ಈ ಸಂಸ್ಥೆ ನಮ್ಮದು ಅಂತೇಳಿ ಎಲ್ಲರ ಹತ್ರ ಆ ಉದ್ದೇಶ ಬರಬೇಕು ಅಂತೇಳಿ ಈ ಸಭೆ ನಾವು ಇವತ್ತು ಆಯೋಜಿಸಿದ್ದೀವಿ. ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಯಾವುದೇ ನಮೋಶಿ ಅವರಿಗೆ ಹೊಗಳ ಸಲುವಾಗಿ ಸಭೆ ಮಾಡಿಲ್ಲ, ಭೀಮಳ್ಳಿ ಅವರಿಗೆ ಹೊಗಳ ಸಲುವಾಗಿ ಸಭೆ ಮಾಡಿಲ್ಲ, ವಾಸ್ತುಸ್ಥಿತಿ ಅರ್ತು ನಾವು ಈ ಸಭೆಯನ್ನು ಇಲ್ಲಿ ಮಾಡಿದ್ವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಬಸವೇಶ್ವರ ಆಸ್ಪತ್ರೆ ಇರ್ಬೋದು, ಅದು ಇರ್ಬೋದು, ನಾನು ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ. ನಮೋಶಿ ಅವರಿಗೆ ನನ್ನ ಒಂದೇ ಒಂದು ಸಣ್ಣ ಸಲಹೆ, ಯಾವುದೇ ನೀವು ಡಿಸಿಷನ್ ತೊಗೊಳ್ಳಿ, ನಿಮ್ಮ ಅಂತರಾತ್ಮ ಕಾನ್ಷಿಯಸ್ ಒಂದು ಮಾತು ಹೇಳ್ತಾ ಇರ್ತದೆ, ಯು ಆ್ಯಕ್ಟ್ ಅಕಾರ್ಡಿಂಗ್ ಟು ಯುವರ್ ಕಾನ್ಷಿಯಸ್ ಅಂತ ಹೇಳಿ ನಾನು ಅಪೀಲ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ.